ಹ್ಮ್ ಹೇಗಿದೆ ನನ್ನ ಸೀರೆ? ದೀಪಾವಳಿ ಹಬ್ಬ ಬರ್ತಿದೆ, ಅದಕ್ಕೆ ಈ ತರ ಸೀರೆ ಉಟ್ಕೊಂಡಿದ್ದಾಳ ಅಂತ ಕೇಳ್ತಿದ್ದೀರಾ? ನೋ 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 ನೋ. ಈ ಸೀರೆ ಉಟ್ಕೊಂಡು ನಾನು ಮತ್ತೆ ಲಿಯಾ ತಲಪಾಕಟ್ಟಿ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ? ಸರ್ಪ್ರೈಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಫ್ರೆಂಡ್ಸ್, ಫೈನಲಿ ನಾನು ಇವಾಗ ತಲಪಾಕಟ್ಟಿ ಹೋಟ್ಲಿಗೆ ಬಂದಿದ್ದೀನಿ. ನೋಡಿ, ನಮ್ಮ ಟ್ರೆಡಿಷ್ನಲ್ ಹೆಣ್ಮಗಳು ಇದ್ದಾಳೆ. ಆ್ಯಕ್ಚುಲಿ ತಲಪಾಕಟ್ಟಿ ಹೋಟ್ಲು ತುಂಬ ಹಳೇದು. ಇದು 107 ಬ್ರಾಂಚಸ್ ಇದೆ ಇಂಡಿಯಾದಲ್ಲೇ, ಅಷ್ಟು ಹಳೆ ಬ್ರಾಂಚ್ ಇದು. ಆ್ಯಂಡ್ ಇಲ್ಲಿ ನಿಮಗೆ ಜೀರಾ ಸಾಂಬಾರ್ ರೈಸಲ್ಲಿ ಬಿರಿಯಾನಿ ಮಾಡ್ತಾರೆ, ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ನಾನು ಚೆನ್ನೈಯಲ್ಲಿದ್ದಾಗ ಕರೆಕ್ಟಾಗಿ ಊಟ ಸಿಗ್ತಾ ಇರಲಿಲ್ಲ ನನಗೆ, ಅಲ್ಲಿನ ಸ್ಟೈಲು ನನಗೆ ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ. ಆವಾಗ ನಾನು ಫಸ್ಟ್ ಟೇಸ್ಟ್ ಮಾಡಿದ ಬಿರಿಯಾನಿನೇ ತಲಪಾಕಟ್ಟಿ ಬಿರಿಯಾನಿ. ಸೊ ಅದಕ್ಕೆ ನನಗೆ ತಲಪಾಕಟ್ಟಿ ಬಿರಿಯಾನಿ ತುಂಬ ಇಷ್ಟ. ಫ್ರೆಂಡ್ಸ್, ತಲಪಾಕಟ್ಟಿ ಹೋಟೆಲ್ ಸ್ಪೆಷಲ್ ಏನು ಗೊತ್ತಾ? ಇಲ್ಲಿ ತುಂಬ ಟ್ರೆಡಿಷ್ನಲ್ ಫುಡ್ ಎಲ್ಲ ಸಿಗುತ್ತೆ. ಅಂದರೆ ಈ ಚೈನೀಸು ಆ ಥರ ಈ ಥರ ಎಲ್ಲ ಟೇಸ್ಟ್ ಮಾಡಿರ್ತೀರ, ಇದು ಪಕ್ಕ ನಾಟಿ ಸ್ಟೈಲರ್ ಇರುತ್ತೆ. ಆ್ಯಂಡ್ ಇಲ್ಲಿನ ಬಿರಿಯಾನಿ ಬಂದ್ಬಿಟ್ಟು ಜೀರಾ ಸಾಂಬಾರ್ ರೈಸಲ್ಲಿ ಮಾಡ್ತಾರೆ, ಅದು ತುಂಬ ಒಂಥರ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಸೌದೆಯಲ್ಲಿ ಕುಕ್ ಮಾಡ್ತಾರೆ ಇವರು. ಸೊ ಅದಕ್ಕೆ ಆ ಒಂದು ಅಥೆಂಟಿಕ್ ಸ್ಟೈಲಲ್ಲಿ ಆ ದಿಂಡಿಗಳು ಏನಿದೆ ಆ ಊರಲ್ಲಿ ಮಾಡುವಂಥ ಸ್ಟೈಲ್ನೇ ಇಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ತುಂಬ ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಬರೀ ಬಿರಿಯಾನಿ ಮಾತ್ರ ಅಲ್ಲ, ಬಿರಿಯಾನಿ ಆಫ್ಕೋರ್ಸ್ ಫೇಮಸ್ ಇಲ್ಲಿ. ಬರೀ ಬಿರಿಯಾನಿ ಮಾತ್ರ ಅಲ್ಲ, ಮಟನ್ ಸುಕ್ಕ, ಚಿಕನ್ ಎಲ್ಲ ಥರ ಐಟಮ್ಸು ತುಂಬ ಸ್ಪೆಷಲ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಇವಾಗ ದಿವಾಲಿಗೆ ಒಂದು ಸ್ಪೆಷಲ್ ಆಫರ್ ಬಿಡ್ತಾ ಇದ್ದಾರೆ. ಯಾರು ಮಟನ್ ಆ್ಯಂಡ್ ಚಿಕನ್ ಪ್ರೀ ಬುಕ್ಕಿಂಗ್ ಬಕೆಟ್ ಬಿರಿಯಾನಿನ ಆರ್ಡರ್ ಮಾಡ್ತಾರೋ ಅವರಿಗೆ ಸಾರಿ ಮತ್ತು ಧೋತಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಫಸ್ಟ್ 2000 ಪ್ರೀ ಬುಕ್ಕಿಂಗ್ ಮೆಂಬರ್ಸ್ಗೆ ಮಾತ್ರ. ಓಕೆ, ಯಾವಾಗ ನೀವು ಮಟನ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿನ ಕಲೆಕ್ಟ್ ಮಾಡ್ಕೊಳಕ್ಕೆ ಬರ್ತೀರೋ ಆವಾಗ ಸಾರಿ ಮತ್ತು ಧೋತಿನ ಎರಡನ್ನೂ ತೊಗೊಂಡು ಹೋಗ್ಬೋದು. ಚೆನ್ನಾಗಿದೆ ಅಲ್ವಾ ಆಫರು? ಇದೇ ಥರ ಎಲ್ಲ ಹಬ್ಬಕ್ಕೂ ಥರ ಸ್ಪೆಷಲಾಗಿ ಆಫರ್ ಏನಾದ್ರು ಕೊಡ್ತಾ ಇದ್ದಾರೆ, ಖಂಡಿತ ಎಲ್ಲರೂ ಎಲ್ಲ ಹೋಟೆಲ್ಗೂ ಹೋಗ್ತಾರೆ. ಮನೇಲಿ ಹಬ್ಬನೇ ಮಾಡಲ್ಲ ಅನಿಸುತ್ತೆ. ಗೈಸ್ ನೋಡಿ, ಸಂಡೇ ಸ್ಪೆಷಲ್ ಅಂತ ಇಷ್ಟೊಂದು ಆಫರ್ ಕೊಟ್ಟಿದ್ದಾರೆ. ಏನು ನೋಡಿ ಎಷ್ಟು ಜನ ಇದ್ದಾರೆ. ಇವ್ರು ಆ್ಯಕ್ಚುಲಿ ಮ್ಯಾನೇಜರು. ಹಾಯ್, ನೋಡಿದ್ರಲ್ಲ, ತಡ ಮಾಡಿಬಿಡಿ, ಈಗಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ. ಓಕೆನಾ? ಫೈನಲಿ ಗೈಸ್, ನಾನು ಬಕೆಟ್ ಬಿರಿಯಾನಿನ ಆರ್ಡರ್ ಮಾಡಿ ಮನೆಗೆ ತೊಗೊಂಡೋಗ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಬಿರಿಯಾನಿ ತೊಗೊಂಬ ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ಗೈಸ್ ನೋಡಿ, ಲಿಯಾ ಎಲ್ಲ ಪಾರ್ಸಲ್ ತೊಗೊಂಡ್ಬಿಟ್ಟು ಹೋಗ್ತಾ ಇರೋದನ್ನ ನಾನು ಬಂದಾಗಿಂದ ತೋರಿಸ್ಲಿಲ್ಲ. ಅವಳ ಪಾಪ ನೋಡಿ ಎಷ್ಟು ಚಂದ ನೀಟಾಗಿ ರೆಡಿ ಆಗ್ಬಿಟ್ಟು ನನಗೋಸ್ಕರ ಬಂದಿದ್ದಾಳೆ. ಗೈಸ್ ಫೈನಲಿ ನಾವಿಬ್ರು ಹೋಗ್ತಾ ಇದ್ದೀವಿ ನೋಡಿ. ಬಕೆಟ್ ತಗೊಂಡು ಪಾರ್ಸಲ್ ಎಲ್ಲ ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ನಾಚಿಕೆ ಆಗ್ತಿದೆ ಈ ಥರ ಪಾರ್ಸಲ್ ತೊಗೊಂಡು ಹೋಗೋಕ್ಕೆ. ಸ್ಟಿಲ್ ಎಲ್ರಿಗೂ ಬೇಕಲ್ವಾ ಬಿರಿಯಾನಿ? ನಾನು ಒಬ್ಳೇ ತಿನ್ನೋ ಸಾಕಾ? ಆ್ಯಕ್ಚುಲಿ ನಾನು ವೆಜ್. ಅಯ್ಯೋ ಎಲ್ಲೇ ಪಾಪ ಲಿಯನ್ ಟೀಚರ್ ನೋಡ್ತಿದ್ದಾರೆ ಅಂತ ಬನ್ನಿ ಬೇಗ ಅಂತ ಕರೀತಿದ್ದಾಳೆ. ಓಕೆ ಗಾಯ್ಸ್, ಹೆಲೋ ಫ್ರೆಂಡ್ಸ್, ನೈಟ್ ಆಗ್ತದೆ. ನೈಟ್ ಆದಮೇಲೆ ಏನಾದರೂ ಒಂದು ಮೂವಿ ಇಲ್ಲ ಸೀರೀಸ್ ನೋಡಿಬಿಟ್ಟು ಮಲ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ, ಒಂಥರ ಥಾಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ದ ಗೇಮ್ ಅಂತ ಒಂದು ಸೀರೀಸ್ ರಿಲೀಸ್ ಆಗಿದೆ, ನೆನ್ನೆ ತಾನೇ ರಿಲೀಸ್ ಆಯಿತು. ಆ್ಯಂಡ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರೇಲರ್ ನೋಡಿದ್ರೆ, ಫುಲ್ ನೋಡಿದ್ರೆ ಹಾಗೆ ಇರ್ಬೋದಾ ಗೊತ್ತಿಲ್ಲ. ಸೊ ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೆಲ್ಲ ಫುಲ್ ನೋಡಿದ್ಮೇಲೆ ರಿವ್ಯೂ ಕೊಡ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ನನ್ನ ಜೊತೆ ಅಕ್ಕ ಮತ್ತು ಲಿಯಾ ಜಾಯ್ನ್ ಆಗಿದ್ದಾರೆ. ಅವರು ನಮ್ಮಕ್ಕ ನೇತ್ರಕ್ಕ. ಮ್ಯಾಗಿ ತಿನ್ನೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ, ಪರವಾಗಿಲ್ಲ. ಇಲ್ಲಿ ನೋಡಿ, ಇವಳು ರಾಮನ್ ರೆಡಿ ಮಾಡ್ಕೊಂಡಿದ್ದಾಳೆ. ಸಕ್ಕದ ಕಲರ್ಫುಲ್ ಆಗಿತ್ತು. ನಂದು ಮಾತ್ರ ವೈಟ್ ಕಲರ್ ಮಾಡ್ಕೊಟ್ಟಿದ್ಲು, ನಾನು ತಿನ್ಬಿಟ್ಟಿದ್ದೀನಿ, ತೋರ್ಸೋಕ್ಕಾಗಲ್ಲ. ಓಕೆ, ಓಕೆ ಗಾಯ್ಸ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಎಪಿಸೋಡ್ಸು. ಫಸ್ಟ್ ಎಪಿಸೋಡ್ ನೋಡುವಾಗ ಒಂಥರ
ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ಥರ ಆಪ್ಷನ್ ಇತ್ತು. ಬಟ್ ಸೆಕೆಂಡ್ ಎಪಿಸೋಡಲ್ಲಿ ಸಕ್ಕದಾಗಿ ಲಾಸ್ಟಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇವಾಗ ಆ್ಯಕ್ಚುಲಿ 3ನೇ ಎಪಿಸೋಡಿಂದ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಸೊ ನೀವು ರಿಯಲ್ ಸ್ಟೋರಿ ನೋಡಬೇಕಂದ್ರೆ 3ನೇ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕು. ಓಕೆನಾ? ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಎಸ್.